ಹಸಿ ಬಟಾಣಿ ಹಾಕಿ ಪಲಾವ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಭಟ್ರುಗಳು ಮಾಡ್ತಾರಲ್ವ ಆ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಬಟಾಣಿ ಸೀಸನ್ ಬೇರೆ ಆರಾಮಾಗಿ ಸಿಗ್ತಾ ಇದೆ. ಒಂದು ಸಲ ಬಟಾಣಿ ತಂದು ಈ ರೀತಿ ಪಲಾವ್ ಮಾಡಿ ನೋಡಿ, ಮನೇಲಿ ಮತ್ತೆ ಮತ್ತೆ ಕೇಳ್ತಾರೆ ಮಾಡು ಅಂತ. ಅಷ್ಟು ಚೆನ್ನಾಗಿರುತ್ತೆ. ಮೊದಲು 2 ಗ್ಲಾಸಷ್ಟು ರೈಸನ್ನು ನೀಟಾಗಿ ತೊಳೆದ್ಬಿಟ್ಟು 20 ನಿಮಿಷ ನೆನೆಸಿಟ್ಕೊಳ್ಳೋಣ. ನಂತರ ಮಸಾಲೆಗೆ ಮಿಕ್ಸಿ ಜಾರಲ್ಲಿ ನಾನು 2 ಇಂಚಷ್ಟು ಚಕ್ಕೆ, 5-6 ಲವಂಗ, 2 ಏಲಕ್ಕಿ, ಅರ್ಧ ಟೀ ಸ್ಪೂನ್ ಸೋಂಪು, ಅರ್ಧ ಟೀ ಸ್ಪೂನ್ ಜೀರಿಗೆ, 2 ಇಂಚಷ್ಟು ಶುಂಠಿ, 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಖಾರಕ್ಕೆ 6-7 ಹಸಿಮೆಣಸಿನ್ಕಾಯಿ ಮತ್ತು 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ನೀರು ಹಾಕಿ ತರ್ತರಿಯಾಗಿ ರುಬ್ಕೋಬೇಕು. ನಂತರ ಚೆನ್ನಾಗಿ ದಪ್ಪ ಇರೋವಂಥ ಪಾತ್ರೆನ ಬಿಸಿ ಮಾಡ್ಕೋಬೇಕು. ಇದರಲ್ಲಿ 100 ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆಗಿದ್ದೇನೆ ಬಿರಿಯಾನಿ ಸ್ಪೈಸಸ್, 1 ಕಡ್ಡಿ ಕರಿಬೇವು, 2 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಕೆಂಪಗಾಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ದಪ್ಪ ಪಾತ್ರೆ ತೊಗೊಳ್ಳೋದೇನಕ್ಕೆ ಅಂದರೆ ತಳ ಹಿಡಿಯಲ್ಲ, ಅದರಿಂದ ದಪ್ಪ ಇರೋ ಪಾತ್ರೆ ತೊಗೋಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ನಾವು ರುಬ್ಬಿಟ್ಟಿರೋಂಥ ಮಸಾಲ ಸೇರಿಸ್ಕೊಳ್ಳೋಣ. ಮಸಾಲ ನೀವು ನೀರಾಗಿ ರುಬ್ಕೊಂಡ್ರೆ ಫ್ರೈ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಅದರಿಂದ ಗಟ್ಟಿಗೆ ರುಬ್ಕೊಳ್ಳಿ. 200 ಗ್ರಾಮಷ್ಟು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಟೊಮೊಟೊನು ಸೇರಿಸ್ತಾ ಇದ್ದೀನಿ. ಈಗಲೂ ಅಷ್ಟೇ, ಗ್ರೀನ್ ಕಲರ್ ಇದೆ ಅಲ್ವಾ, ಅದು ಡಾರ್ಕ್ ಆಗುತ್ತೆ ಮತ್ತು ಎಣ್ಣೆ ಸೈಡಲ್ಲಿ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನಾವು ಈ ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಪುಲಾವ್ ಅಷ್ಟೇ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಎಣ್ಣೆ ಸೈಡಲ್ಲಿ ಬಿಟ್ಕೊಂಡು ಕಲರ್ ಚೇಂಜ್ ಆಗಿದೆ ಅಲ್ವಾ, ಇಷ್ಟ ಆದರೆ ಸಾಕು. ಈ ಜಾಗದಲ್ಲಿ 1 ಟೀ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ಳೋಣ. ಹಾಗೆಯೇ 2 ಸ್ಪೂನಷ್ಟು ಗಟ್ಟಿ ಮೊಸರನ್ನು ಹಾಕ್ಕೋಬೇಕು. ಮೊಸರು ಹಾಕೋದ್ರಿಂದನೂ ಅಷ್ಟೇ ರೈಸು ತುಂಬ ಚೆನ್ನಾಗಿ ಮಲ್ಗೆ ಹೋ ಥರ ಬಿಡಿಬಿಡಿಯಾಗಿ ತುಂಬ ಚೆನ್ನಾಗಾಗುತ್ತೆ. ನಂತರ ನಾವು ರೈಸನ್ನು ನೆನೆಸಿಟ್ಕೊಂಡಿದ್ವಲ್ಲ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಹಾಕಬಾರ್ದು, ಬರೀ ರೈಸನ್ನು ಮಾತ್ರ ಸೇರಿಸ್ಕೊಳ್ಳಿ. ಈಗ ಒಂದು ಸೈಡಿಂದ ಮಿಕ್ಸ್ ಮಾಡಬೇಕು. ರೈಸ್ ಒಡೆಯೋ ಚಾನ್ಸಸ್ ಇರುತ್ತೆ, ಅದರಿಂದ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೀರು ಹಾಕ್ಬಿಟ್ಟು ಬಿಸಿಯಾದ ನಂತರನೂ ರೈಸನ್ನು ಹಾಕ್ಕೋಬೋದು, ತೊಂದರೆ ಇಲ್ಲ. ಈಗ ನಾನು ಬಿಸಿ ನೀರು 4 ಗ್ಲಾಸಷ್ಟು ಹಾಕ್ತಾ ಇದ್ದೀನಿ. ಅಂದರೆ 1 ಗ್ಲಾಸ್ಗೆ 2 ಗ್ಲಾಸು, ನಾವು ತೊಗೊಂಡಿರೋದು 2 ಗ್ಲಾಸ್ ರೈಸ್ ಅಲ್ವಾ, 4 ಗ್ಲಾಸ್ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಈಗ ಇನ್ನೊಂದು ಸಲ ಮಿಕ್ಸ್ ಮಾಡಿ ಸ್ಟೌವನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು. ಕುಕ್ಕರಲ್ಲೂ ಮಾಡ್ಬೋದು, ಬೇಗ ಆಗುತ್ತೆ, ಆದರೆ ಪಾತ್ರೆಯಲ್ಲಿ ಟೇಸ್ಟ್ ಚೇಂಜ್ ಬರುತ್ತೆ, ಚೆನ್ನಾಗಿರುತ್ತೆ. ಈಗ ಪ್ಲೇಟನ್ನು ಮುಚ್ಚಿಟ್ಟು 5 ನಿಮಿಷ ಬೇಯಿಸ್ಕೊಳ್ತೀನಿ. 5 ನಿಮಿಷ ಆದ ನಂತರ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಭಾಗದಷ್ಟು ರೈಸ್ ಬೆಂದಿದೆ ಅಲ್ವಾ. ಈಗ 1 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ಲಾಸ್ಟಲ್ಲಿ ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಘಮ ಹಾಗೇ ಉಳ್ಕೊಳ್ಳುತ್ತೆ, ಅದರಿಂದ ನಾನು ಈ ಜಾಗದಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. ಈಗ ನೋಡಿ, ನೀಟಾಗಿ ಮಿಕ್ಸ್ ಮಾಡಿ, ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಆಗಾಗ ಓಪನ್ ಮಾಡಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಒಂದು ಅರ್ಧ ಭಾಗ ಬೆಂದಿದೆ, ಬಟಾಣಿನೂ ಅರ್ಧ ಬೆಂದೋಗಿದೆ ಅಲ್ವಾ. ಈಗ ಸ್ಟವ್ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು ಪ್ಲೇಟನ್ನು ಮುಚ್ಚಿಟ್ಟು ಭಾರವಾಗಿರೋ ಅಂಥ ಕಲ್ಲನ್ನು ಇಡಬೇಕು. ಅಂದರೆ ನಾವು ದಮ್ ಹಾಕ್ತಾ ಇದ್ದೀವಿ, ದಮ್ ಹಾಕಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ಒಂದು 10 ನಿಮಿಷ ಆದ ನಂತರ ನೋಡ್ತಾ ಇರ್ಬೋದು ನೀವು, ಬಿಡಿ ಬಿಡಿಯಾಗಿ ಅಷ್ಟೇ ಚೆನ್ನಾಗಿ ನಮಗೆ ರೈಸ್ ರೆಡಿ ಆಗಿದೆ. ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಸೇಮ್ ಭಟ್ರುಗಳು ಮಾಡ್ತಾರಲ್ವ ಅದೇ ಸ್ಟೈಲಲ್ಲೇ ನಿಮಗೆ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಇದ್ರ ಜೊತೆಯಲ್ಲಿ ಮೊಸರು ಬಜ್ಜಿನೋ ಚಟ್ನಿನೋ ಇತ್ತು ಅಂದರೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿನ್ನೋದಾದರೆ ನೀವು ಹಾಗೇನು ತಿನ್ಬೋದು. ಈಗ ಬಟಾಣಿ ಆರಾಮಾಗಿ ಸಿಗ್ತಾ ಇದೆ. ಖಂಡಿತ ಒಂದು ಸಲ ಈ ಮೆಥಡಲ್ಲಿ ನೀವು ಅಷ್ಟೇ ಮಾಡ್ಕೊಂಡು ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಹಾಗಿದ್ದರೆ ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.